ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ವೀಳ್ಯದ ಎಲೆ, ಬೇವಿನ ಎಲೆ, ಅರಿಶಿಣದ ಪುಡಿ, ತುಪ್ಪ ಹಾಗೂ ಈರುಳ್ಳಿ ಪೇಸ್ಟ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈರುಳ್ಳಿಯನ್ನು ನಾವು ಸ್ವಲ್ಪ ಜಜ್ಕೊಂಡಿದ್ದೀವಿ, ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಈಗ ನಾವು ಮತ್ತೆ ಕುಟಾಣಿಗೆ ಹಾಕಿ ವೀಳ್ಯದ ಎಲೆ ಮತ್ತು ಅರಿಶಿಣದ ಜೊತೆ ನಾವು ಕುಟ್ಕೊಳ್ಬೇಕಾಗತ್ತೆ. ಅದೇ ಸಮಯದಲ್ಲಿ ನಾವು ಇಲ್ಲಿ ಪಾತ್ರೆಯಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಅದಕ್ಕೆ ನಾವು ಬೇವಿನ ಎಲೆಯನ್ನು ಹಾಕ್ಕೊಳ್ಬೇಕು. ಬನ್ನಿ ಮೊದಲಿಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಇದನ್ನು ಅಂತ ಹೇಳಿ. ಅರ್ಧ ಭಾಗದಷ್ಟು ಅಂದರೆ ಇಲ್ಲಿ 1 ಟೀ ಸ್ಪೂನಷ್ಟು ನಾನು ಈರುಳ್ಳಿ ಜಜ್ಜಿಟ್ಟಿರೋದನ್ನು ತೆಗೆದುಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ವೀಳ್ಯದ ಎಲೆ, ಒಂದು ಅರ್ಧ ವೀಳ್ಯದ ಎಲೆಯನ್ನು ಅದಕ್ಕೆ ಹಾಕಬೇಕು. ಮತ್ತು 1/4 ಚಮಚದಷ್ಟು ಅರಿಶಿಣ ಮತ್ತು ಈ ಬೇವಿನ ಎಲೆ ಏನಿದೆ ಅದನ್ನು ನಾವು ನೀರನ್ನ ಹಾಕಿ ಬೇಯಿಸ್ಕೊಳ್ಬೇಕು. ಅದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ಈಗ ಅದನ್ನು ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ಈಗ ಅದು ಸಿದ್ಧವಾಗಿದೆ, ಅದನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಇಲ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ನೀರನ್ನು ನಾವಿಲ್ಲಿ ಬೆರೆಸ್ಬೇಕು. ಇದಕ್ಕೆ 3-4 ಬೇವಿನ ಎಲೆಯನ್ನು ಹಾಕಿ, ಅದಾದ ನಂತರ ಇದಕ್ಕೆ 1/4 ಚಮಚದಷ್ಟು ತುಪ್ಪ. ಇದಕ್ಕೆ ತುಪ್ಪವನ್ನ ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ತೀರಾ? ಇದು ನಮ್ಮ ದೇಹದಲ್ಲಿ ಸರಳವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಬಹಳ ಬೇಗ ಈ ಒಂದು ಕಾರ್ಯವನ್ನು ಮಾಡುತ್ತೆ. ನಾವು ಮೊದಲೇ ನಮ್ಮ ಸಂಚಿಕೆಗಳು ಹೇಳ್ತಾ ಇದ್ವಿ ತುಪ್ಪವನ್ನು ಬಳಸೋದ್ರಿಂದ ಯಾವ ರೀತಿಯ ಒಂದು ಉಪಯೋಗ ಇದೆ ಅಂಥೇಳಿ. ತುಪ್ಪವನ್ನು ಬಳಸೋದ್ರಿಂದ ಅದು ದೇಹದಲ್ಲಿ ಬಹಳ ಬೇಗನೆ ನಾವೇನು ಆಯುರ್ವೇದದ ಒಂದು ಏನು ಮನೆ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅದು ಬಹಳ ಬೇಗ ನಮ್ಮ ರಕ್ತನಾಳಗಳಲ್ಲಿ ಹೋಗುತ್ತೆ. ಆ ಒಂದು ಕೆಲಸ ಕಾರ್ಯವನ್ನು ತುಪ್ಪ ಮಾಡ್ತಾರೆ. ಈಗ ನೋಡಿ ಈ ರೀತಿ ಇದು ರೆಡಿ ಆದಮೇಲೆ ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಇದನ್ನು ನಾವು ಆಫ್ ಮಾಡಿಕೊಂಡು ಎಲೆಗಳನ್ನು ಸೈಡಿಗೆ ಇಟ್ಕೊಳ್ಬೇಕು. ಈಗ ಒಂದು ಬಟ್ಲನ್ನು ಕೊಡಿ. ಇದು ನಾವು ಈಗ ಇದು ಸಿದ್ಧ ಮಾಡಿದಂಥ ಏನು ಮಿಶ್ರಣ ಇದೆ ಇದನ್ನು ಇಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ನಾವೇನು ಈ ಒಂದು ಬೇವಿನ ಮತ್ತು ತುಪ್ಪವನ್ನು ಹಾಕಿ ಮಾಡಿದಂಥ ನೀರೇನಿದೆ ಅದನ್ನು ಇದಕ್ಕೆ ಬೆರೆಸ್ಕೊಳ್ಬೇಕು. ಈಗ ನಾವೇನು ಇದನ್ನು ತಯಾರಿಸಿ ಸಿದ್ಧಪಡಿಸಿದ್ದೀವಿ ಇದನ್ನು ನಾವು ಯಾವಾಗ ತೆಗೆದುಕೊಳ್ಬೇಕು, ಯಾವುದಕ್ಕೋಸ್ಕರ ತೆಗೆದುಕೊಳ್ಬೇಕು ಅಂತ ಹೇಳಿ. ಮುಖ್ಯವಾಗಿ ಇದೊಂದು ಲೇಹ, ಇದನ್ನು ನಾವು ಸೇವಿಸುವಂಥ ಒಂದು ಪದಾರ್ಥ ಆಗಿದೆ. ಇದನ್ನು ನಾವು ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿಯ ಈ ಕೀಟಾಣುಗಳು, ಆ ಒಂದು ಕ್ರಿಮಿಕೀಟಗಳು ಏನು ನಮ್ಮ ರಕ್ತವನ್ನು ಕೆಡಿಸ್ತಾ ಇದೆ ಮತ್ತು ಪಾದಗಳಲ್ಲಿ ಹೆಚ್ಚು ಈ ಗ್ಯಾಂಗ್ರೀನ್ ತೊಂದರೆಗಳಾದಾಗ ಇಂಥ ಒಂದು ಲೇಹ ಏನಿದೆ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು ಸೇವಿಸೋದ್ರಿಂದ ಉತ್ತಮವಾದಂಥ ಫಲಿತಾಂಶವನ್ನು ನಾವು ಪಡೆದುಕೊಳ್ಬೋದು. ಮತ್ತು ಅದಲ್ಲದೆ ಇದರಲ್ಲಿ ವೀಳ್ಯದ ಎಲೆಯನ್ನು ಹಾಕಿದ್ದೀವಿ. ಇದು ನಾವು ತಿಂದಾಗ ನಮಗೆ ಜೀರ್ಣ ಆಗುತ್ತೆ. ಅದೇ ರೀತಿ ನಾವು ಆಹಾರವನ್ನು ಸ್ವೀಕರಿಸಿದಾಗ ಎಲ್ಲಿ ಒಂದು ತೊಂದರೆ, ಆ ಒಂದು ನೋವಾಗಿರ್ಬೋದು, ಆ ನೋವನ್ನು ಉಪಶಮನಗೊಳಿಸೋದಕ್ಕೆ ಪಾದದಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಅದಲ್ಲದೆ ಅರಿಶಿಣ ಆ್ಯಂಟಿಸೆಪ್ಟಿಕ್ ಆಗಿರುತ್ತೆ. ತುಪ್ಪವನ್ನು ಭಾಳ ಬೇಗ ರಕ್ತನಾಳಗಳಲ್ಲಿ ಚಲಿಸುವಂತೆ ಮಾಡುತ್ತೆ. ಅದಲ್ಲದೆ ನಾವು ಇಲ್ಲಿ ಈರುಳ್ಳಿ ಮತ್ತು ಬೇವಿನ ಸೊಪ್ಪನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಇವೆರಡು ಆ ಒಂದು ಗಾಯ ಆಗಿರುತ್ತೆ ಅದನ್ನು ಬೆಳಿಲಾರ್ದ ಹಾಗೆ ನೋಡ್ಕೊಳ್ಳುತ್ತೆ, ಆದಷ್ಟು ಬೇಗ ಅದನ್ನು ವಾಸಿ ಮಾಡುತ್ತೆ. ಇವನ್ನೆಲ್ಲ ಸೇರಿಸಿದಂಥ ಒಂದು ಲೇಹ ಈಗ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಪ್ರಯೋಗಿಸಿ ಯಾವುದೇ ರೀತಿಯ ಕಾಲಿನ ಪಾದದ ಒಂದು ತೊಂದರೆಗಳು ನಿಮಗೆ ಉದ್ಭವಿಸಿದಾಗ ಇದನ್ನು ನೀವು ತೆಗೆದುಕೊಳ್ಳೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಇದನ್ನು ಮಾಡಿ ಇದರ ಉಪಯೋಗವನ್ನು